ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟ ತಂದು ಲೈಕ್ ಮಾಡಿ. ಹಾಗೆ ಹೇಳ್ತಾ ಇರ್ತಾರೆ, ಅಣ್ಣ ಬೇಕು ಅಂತಲೇ ನಮ್ಮ ಬ್ರದರ್ ಮೇಲೆ ಕೇಸ್ ಎತ್ತಾಕಕ್ಕೆ ಈ ಕೆಲಸ ಮಾಡಿದಾನೆ, ಒಂದ್ಸಲ ಯೋಚನೆ ಮಾಡು, ಕೂಲಾಗಿ ಕೂತ್ಕೊಂಡು ಯೋಚನೆ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ಕಣ್ಣೀರು ಒರೆಸ್ಕೊಂಡು ಗೌರಿ ಹೇಳ್ತಾ ಇರ್ತಾಳೆ, ನೋಡು ಹರಿ, ನಾನು ಕೂಲಾಗಿ ಕೂತ್ಕೊಂಡು ಯೋಚನೆ ಮಾಡೋಕ್ಕೆ ನಾನು ಶಂಕರವ್ರ ಹೆಂಡತಿ ಗೌರಿ ಅಲ್ಲ, ಸ್ಪೆಷಲ್ ಇನ್ವೆಸ್ಟಿಗೇಷನ್ಗೆ ಅಂತ ಬಂದಿರೋ ಗೌರಿ ಅಂತ ಹೇಳ್ತಿರ್ಬೇಕಾದ್ರೆ ಹರಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಅಷ್ಟು ನಿನಗೆ ಅರ್ಥ ಆಗಲ್ವಾ, ಆ ಪೋಸ್ಟ್ ಬಾಕ್ಸ್ ಮೇಲಿರೋ ಫಿಂಗರ್ ಪ್ರಿಂಟು ಶಂಕರವ್ರದ್ದೇ ಅಂತ ಒತ್ತಿ ಒತ್ತಿ ಹೇಳ್ತಾ ಇದೆ, ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಕೇಳ್ತಾ ಇರ್ತಾಳೆ. ನೋಡು ಹರಿ, ಕ್ರೈಮ್ ಸ್ಪಾಟಲ್ಲಿ ಸಿಕ್ಕಿರೋ ಹಿಸ್ಟ್ರಿ ಹಾಗೆ ಫೈಲಲ್ಲಿರೋ ಹಿಸ್ಟ್ರಿ ಎರಡೂ ಸಹ ಒಂದೇ ಕಡೆ ಬೆರಳು ಮಾಡಿ ತೋರಿಸ್ತಿದೆ ಅಂತಂದರೆ ಇಲ್ಲಿ ಶಂಕರವ್ರೇ ಅಪರಾಧಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ನೋಡು ಹರಿ, ಹೆಂಡತಿಯಾಗಿ ನನಗೂ ಸಿಕ್ಕಾಪಟ್ಟೆ ನೋವಾಗ್ತಿದೆ, ಆದರೆ ಕರ್ತವ್ಯನ ಮುಂದೆ ನನ್ನ ಗಂಡನು ಸಹ ನನಗೆ ದೊಡ್ಡವನಲ್ಲ ಅಂತ ಅಂದಾಗ ಅವರಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅಣ್ಣನ ಕೇಸ್ ವಿಚಾರವಾಗಿ ಶಂಕರವ್ರನ್ನ ನಾನು ಇನ್ವೆಸ್ಟಿಗೇಷನ್ ಮಾಡಲೇಬೇಕು, ಬಾ ಹೋಗೋಣ ಅಂತ ಕರಿತಾ ಇರ್ತಾಳೆ. ಜ್ಯೂಸ್ ತಗೊಂಡು ಬರ್ತಿರ್ಬೇಕಾದ್ರೆ ಶಂಕರ ಕೋಳಿ ಮತ್ತು ಚುರುಮುರಿ ಹತ್ರ ಮಾತಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅವನ್ನ ನೋಡ್ಬಿಟ್ಟು, ಅವತ್ತು ಜ್ಯೂಸ್ ತಂದ, ಒಳ್ಳೆ ಕೆಲಸ ಮಾಡಿದೆ, ಇವರಿಬ್ಬರಿಗೂ ನಿಸಕ್ತಿ ಜಾಸ್ತಿ ಆಗಿತ್ತು, ಕೊಡುವ ಜ್ಯೂಸು ಅಂತ ಕೋಳಿ ಚುರುಮುರಿಗೆ ಜ್ಯೂಸ್ ಕುಡಿಸ್ತಾ ಇರಬೇಕಾದ್ರೆ ತನ್ನ ಮನಸ್ಸಲ್ಲಿ ಪಾರ್ವತಿ ಯೋಚನೆ ಮಾಡ್ತಾ ಇರ್ತಾಳೆ. ಶಂಕರ, ನನಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ನೀನು ಯಾವ ರೀತಿ ನಾಟಕ ಮಾಡ್ತಿದ್ಯಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆದರೆ ನೀನೇ ಅಣ್ಣ ಅಂತ ನನಗೆ ಗೊತ್ತು, ಆ ವಿಷಯ ನಿನಗೆ ಗೊತ್ತಿಲ್ಲ. ನೀನು ನಿಜವಾಗ್ಲೂ ಒಳ್ಳೆ ಕೆಲಸನ ಮಾಡ್ತಾ ಇದೆಯಾ, ಅನ್ಯಾಯ ಮಾಡೋರನ್ನ ಸದೆ ಬಡಿತಾ ಇದೆಯಾ, ಖಂಡಿತ ನಿನಗೆ ಒಳ್ಳೇದಾಗೇ ಆಗುತ್ತೆ. ನಿನ್ನ ಹೆಂಡತಿ ಒಂದು ವೇಳೆ ಅರೆಸ್ಟ್ ಮಾಡೋಕ್ಕೆ ಬಂದರೂ ಸಹ ಈ ನಿನ್ನ ತಾಯಿ ನಿನ್ನನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಶಂಕರ, ಏನವ ಯೋಚನೆ ಮಾಡ್ತಿದೆಯಾ ಅಂತ ಕೇಳ್ತಾ ಇರ್ತಾನೆ. ಏನಿಲ್ಲ ಮಗನೇ, ಇವರಿಬ್ರು ನಿನ್ನ ಒಡ ಹುಟ್ಟಿದವ್ರನ್ನಾಗೆ ನೋಡ್ಕೋತಿದ್ಯಲ್ಲ, ಅದು ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ, ನಿಜವಾಗ್ಲೂ ನಾನು ಎಂಥ ಮಗನೇ ಎತ್ತಿದ್ದೀನಿ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನನ್ನ ಮಗ ಕಳ್ಳ ಅಲ್ಲ, ಕದೀಮ ಅಲ್ಲ, ಆದರೆ ಬಡವ್ರ ಪಾಲಿಗೆ ದೇವರಾಗಿ ನಿಂತಿದ್ದಾನೆ ಅಂತ ತನ್ನ ಮನಸ್ಸಲ್ಲಿ ಅಂದ್ಕೊಂಡು ಶಂಕರನಿಗೆ ಹೋಗಿ ದೃಷ್ಟಿ ತೆಗೆದು ಹಣೆಗೆ ಮುತ್ತಿಡಬೇಕಾದ್ರೆ, ಯಾಕವ್ವ ಈ ರೀತಿ ಎಲ್ಲ ಮಾಡ್ತಿದ್ದೀಯಾ ಅಂತ ಅಂದಾಗ, ಹೊರಗಿನ ಜನಗಳಿಗೆ ನೀನು ಎಷ್ಟು ದೊಡ್ಡ ವ್ಯಕ್ತಿ ಆಗಿದ್ರು ನನ್ನ ಕಣಿಗೆ ನೀನು ಇನ್ನೂ ಪುಟ್ಟ ಮಗನೇ ಕಣೋ ಅಂತ ಅಂದ್ಬಿಟ್ಟು ಮತ್ತೆ ಮುತ್ತಿಟ್ಬಿಟ್ಟು, ನೀನು ಜ್ಯೂಸ್ ಕುಡಿ ಮಗ, ನಾನು ಕೆಲಸ ಮಾಡ್ಕೋತೀನಿ ಅಂತ ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಗೌರಿ ಹರಿಶ್ಚಂದ್ರ ಹಾಗೆ ತನ್ನ ಎಲ್ಲ ಟೀಮ್ ಲೀಡರ್ನ ಕರ್ಕೊಬಿಟ್ಟು ಮನೆಯೊಳಗಡೆ ಬಂದೇ ಬಿಡ್ತಾಳೆ. ತುಂಬ ಕೋಪದಿಂದ ಶಂಕರನ ಅರೆಸ್ಟ್ ಮಾಡೋಕ್ಕೋಸ್ಕರ ಬರ್ತಾ ಇರಬೇಕಾದ್ರೆ ವಿಜಯ್ಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಅಲ್ಲ ಗೌರಿ, ಡ್ಯೂಟಿ ಮುಗಿಸ್ಕೊಂಡು ಯಾವಾಗಲೂ ಒಬ್ಬಳೇ ಬರ್ತಾ ಇದ್ದೆ, ಇವಾಗೇನು ಇವತ್ತು ಇಡೀ ಟೀಮ್ ಜೊತೆ ಬಂದಿದೆಯಲ್ಲ, ಮನೇಲಿ ಏನಾದರೂ ವಿಶೇಷ ಇದೆಯಾ ಅಂತ ಅಂದಾಗ, ವಿಶೇಷ ಏನೂ ಇಲ್ಲ ಅಕ್ಕ, ವಿಷಯ ಇದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅಂಥದ್ದೇನು ವಿಷಯ ಅಂತ ಕೇಳ್ತಾ ಇರಬೇಕಾದ್ರೆ, ಅಣ್ಣನ ಬಗ್ಗೆ ಎಲ್ಲಿ ಸುಳಿವು ಸಿಗುತ್ತೋ ಅಲ್ಲಿ ನಾನು ಇದ್ದೇ ಇರ್ತೀನಿ, ಇದೇ ನನ್ನ ವಿಷಯ ಅಂತ ಅನ್ಬೇಕಾದ್ರೆ ಇವಳಿಗಂತೂ ಸಿಕ್ಕಾಬಟ್ಟೆ ಆತಂಕ ಆಗ್ತಾ ಇರುತ್ತೆ. ಹಾಗೆ ತುಂಬ ಶಾಕಿಂದ ವಿಜಯ್ ಕೇಳ್ತಾ ಇರ್ತಾಳೆ, ಏನು ಅಣ್ಣನ ಬಗ್ಗೆ ಈ ಮನೇಲಿ ಸುಳಿವು ಸಿಕ್ಕಿದ್ಯಾ, ಏನು ತಮಾಷೆ ಮಾಡ್ತಿದ್ಯಾ ಅಂತ ಅನ್ಬೇಕಾದ್ರೆ, ನೋಡಿ ಅಕ್ಕ, ನಾನು ತಮಾಷೆ ಮಾಡೋಕ್ಕೆ ಬಂದಿಲ್ಲ, ನನಗೆ ಆ ಮೂಡು ಇಲ್ಲ, ಅಣ್ಣನ ಬಗ್ಗೆ ವಿಶೇಷವಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು, ಸೊ ಹಾಗಾಗಿ ನಾನು ಈ ಮನೆ ಸೊಸೆ ಆಗಲಿ ಅಥವಾ ನಿಮ್ಮ ತಂಗಿ ಆಗಲಿ ಬಂದಿಲ್ಲ, ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಬಂದಿದ್ದೀನಿ ಅಂತ ಅಂದಾಗ ಇವಳಿಗಂತೂ ಏನು ಮಾತಾಡಬೇಕು ಅಂತ ಗೊತ್ತಾಗಲೇ ಕಗ್ಗ ಬಿಗ್ಗಿಯಾಗಿ ನಿಂತ್ಕೊಬಿಡ್ತಾಳೆ. ಹಾಗೆ ಅಣ್ಣನ ಕೇಸಾಗಿ ನಾನು ಶಂಕರವ್ರ ಹತ್ರ ಮಾತಾಡಬೇಕು, ಸ್ವಲ್ಪ ಕರಿತೀರಾ ಅಂತ ಅಂದಾಗ ಈ ಕಡೆ ಮತ್ತೆ ವಿಜಿಗೆ ಶಾಕ್ ಆಗ್ತಿರ್ಬೇಕಾದ್ರೆ ಆ ಮಾತನ್ನ ಕೇಳ್ಕೊಂಡು ಪಾರ್ವತಿಗೂ ಶಾಕ್ ಆಗ್ತಿರುತ್ತೆ. ಅಯ್ಯೋ ದೇವ್ರೆ, ನನ್ನ ಸೊಸೆಗೇನಾದರೂ ನನ್ನ ಮಗನೇ ಅಣ್ಣ ಅಂತ ಗೊತ್ತಾಯ್ತಾ, ಏನಪ್ಪ ಮಾಡಲಿ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಹೋಗಿ ಶಂಕರ ರೂಮ್ನ ಲಾಕ್ ಮಾಡಿಕೊಂಡು ಸೈಡಿಗೆ ಹೋಗ್ತಾ ಇರ್ತಾಳೆ. ಹಾಗೆ ಮತ್ತೆ ಇನ್ಸ್ಪೆಕ್ಟರ್ ಹರಿಶ್ಚಂದ್ರನು ಸಹ ಹೇಳ್ತಾ ಇರ್ತಾನೆ, ಗೌರಿ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ವಿಜಿ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಮಾಡೋಕ್ಕೋಸ್ಕರ ಬಂದಿದ್ದೀವಿ, ಶಂಕರವ್ರು ಸುಳಿವು ಸಿಕ್ಕಿದೆ, ಅದಕ್ಕೋಸ್ಕರ ಅಣ್ಣನ ಕೇಸ್ ಪ್ರಕಾರ ನಾವು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಟೆನ್ಷನ್. ಹಾಗೆ ಮತ್ತೆ ಇನ್ಸ್ಪೆಕ್ಟರ್ ಹರಿಶ್ಚಂದ್ರ ಹೇಳ್ತಾ ಇರ್ತಾರೆ, ಶಂಕರವ್ರು ಇದ್ರೆ ಕರಿತೀರಾ ಅಂತ ಅಂದಾಗ, ಅದು ಶಂಕರವ್ರು ಅಂತ ವಿಜಿ ತತ್ಲಿಸ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಪಾರ್ವತಿ ಬಂದು, ಶಂಕರ ಮನೇಲಿಲ್ಲ ಕಣವ, ಎಲ್ಲ ಹೋಗಿದ್ದಾನೆ ಅಂತ ಅಂದ್ಬಿಟ್ಟು, ಇವರೆಲ್ಲ ಯಾರು, ಏನಾದರೂ ಶಂಕರನ ಜೊತೆ ಕೆಲಸ ಇತ್ತಾ, ಅದಕ್ಕೆ ಬಂದಿದ್ದಾರೆ ಅಂತ ಅಂದಾಗ ಗೌರಿ ಕೇಳ್ತಾ ಇರ್ತಾಳೆ, ಶಂಕರವ್ರು ಹೋಗ್ತೀನಿ ಅಂತ ಹೇಳಿದ್ರ ಅತ್ತೆ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಅಷ್ಟೊತ್ತಿಗೆ ವಿಜಯ್ ಹೇಳ್ತಾ ಇರ್ತಾಳೆ, ನನಗೆ ಗೊತ್ತಿಲ್ಲ, ನಾನು ಇತ್ತೀಚೆಗಷ್ಟೇ ಬಂದೆ, ಎಲ್ಲೋ ಹೊರಗಡೆ ಹೋಗಿದ್ದೆ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಸರಿ ಬಿಡಿ ನಾನೇ ಕಾಲ್ ಮಾಡ್ತೀನಿ ಅಂತ ಶಂಕರನಿಗೆ ಕಾಲ್ ಮಾಡೋಕ್ಕೆ ಹೋಗ್ತಾ ಇರಬೇಕಾದ್ರೆ, ಯಾಕವ್ವ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ, ಶಂಕರ ನೀನು ಕುಡ್ಕೊಂಡು ಬಂದಿದ್ಯಾ ಅಂತ ಈ ಕಡೆ ಮಾತನ್ನ ತಪ್ಪಿಸ್ಬೇಕು ಅಂತ ಪಾರ್ವತಿ ಮಾತಾಡ್ತಿರ್ಬೇಕಾದ್ರೆ, ನೋಡಿ ಅತ್ತೆ, ನನಗೆ ತುಂಬ ಚೆನ್ನಾಗಿ ಗೊತ್ತು, ಶಂಕರವ್ರು ಹಾಗಾದರೆ ಎಲ್ಲೂ ಹೋಗಿರಲ್ಲ, ನೋಡಿ ಟೀಮ್ ಎಲ್ಲ ಕಡೆ ಮನೇನ ಸರ್ಚ್ ಮಾಡಿ ಖಂಡಿತ ಅವ್ರು ಇಲ್ಲೇ ಇದ್ದೇ ಇರ್ತಾರೆ ಅಂತ ಅಂದಾಗ ಅವ್ರ ಟೀಮ್ ಎಲ್ಲ ಸಹ ಮನೇನ ಸರ್ಚ್ ಮಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ತನ್ನ ಮನಸ್ಸಲ್ಲಿ ಪಾರ್ವತಿ ಯೋಚನೆ ಮಾಡ್ತಾ ಇರ್ತಾಳೆ, ಖಂಡಿತ ಶಂಕರ ಸಿಕ್ಕೇ ಬಿಡ್ತಾನೆ, ಏನಾದರೂ ಮಾಡಿ ನನ್ನ ಮಗನ ಅರೆಸ್ಟ್ ಮಾಡ್ದಂಗೆ ನಾನು ಮಾಡಲೇಬೇಕು ಅಂತ ಪ್ಲ್ಯಾನ್ ಮಾಡಿಬಿಟ್ಟು, ನೋಡುಗವ್ರು ಎಲ್ಲರೂ ಬಿಸಿಲಿಂದ ಬಂದಿದ್ದಾರೆ, ತಂಪಾಗಿರೋಕ್ಕೋಸ್ಕರ ನಾನು ನಿಂಬೆಹಣ್ಣಿನ ಪಾನಕ ಮಾಡ್ಕೊ ಬರ್ತೀನಿ ಅಂತ ಕಿಚನ್ ಒಳಗಡೆ ಬರ್ತಾಳೆ. ಇನ್ನೊಂದು ಕಡೆ ಎಲ್ಲ ಟೀಮು ಸಹ ಎಲ್ಲ ಕಡೆ ಹುಡ್ಕೊಂಡು ಬಂದಾಗ ಎಲ್ಲೂ ಶಂಕರ ಸಿಗದೆ ಇರಬೇಕಾದ್ರೆ ಎಲ್ಲ ಕಡೆ ಹುಡುಕಿದ್ವಿ, ಸಿಗಲೇ ಇಲ್ಲ ಅಂತ ಅಂದಾಗ ಒಬ್ಬ ಪಿಸಿ ಹೇಳ್ತಾ ಇರ್ತಾನೆ, ಈ ರೂಮ್ ನೋಡಿದ್ರ ಅಂತ ಅಂದಾಗ, ಇಲ್ಲ ಇದೊಂದು ರೂಮ್ ನೋಡೋಣ ಅಂತ ಅಂದ್ಬಿಟ್ಟು ಶಂಕರ ರೂಮ್ನ ಡೋರ್ ಇನ್ನೇನು ಓಪನ್ ಮಾಡೋಕ್ಕೆ ಅಂತ ಹೋಗಬೇಕು, ಅಷ್ಟೊತ್ತಿಗೆ ಪಾರ್ವತಿ ಬೇಕು ಅಂತ ಚಾಕುನಲ್ಲಿ ತನ್ನ ಕೈನ ಕುಯ್ಕೊಂಡು ಅಮ್ಮ ಅಂತ ಜೋರಾಗಿ
ಕಿರ್ಚಿದ ತಕ್ಷಣ ಎಲ್ಲರ ಕಾನ್ಸಂಟ್ರೇಟು ಪಾರ್ವತಿ ಮೇಲೆ ಬಿದ್ದು ಎಲ್ಲರೂ ಓಡಿ ಬಂದು ಏನಾಯಿತು ಏನಾಯಿತು ಅಂತ ಕೇಳಬೇಕಾದ್ರೆ ಅತ್ತೆ ಏನಾಯಿತು ಅಂತ ಗೌರಿನೂ ಸಹ ಓಡಿ ಬರ್ತಾಳೆ. ಅಯ್ಯೋ ಎಲ್ಲರಿಗೂ ಸಹ ಜ್ಯೂಸ್ ಮಾಡೋಣ ಅಂತ ಬಂದೆ, ಈ ರೀತಿ ಆಯಿತು ಅಂತ ಅಂದಾಗ ನಾವೇನು ಗೆಸ್ಟ್ ಅತ್ತೆ ಯಾಕೆ ಇಂಥ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಹರಿ ಹೇಳ್ತಾ ಇರ್ತಾನೆ, ಈ ಕಡೆ ಗಾಡಿ ಒಳಗೆ ಫಸ್ಟ್ ಏಡ್ ಬಾಕ್ಸ್ ಇದೆ ಪಿಸಿ ಬೇಗ ತೊಗೊಬನ್ನಿ ಅಂತ ಕರಿತಾ ಇದ್ದರೆ ಇನ್ನೊಂದು ಕಡೆ ಶಂಕರ ಇದೇನು ಸೌಂಡ್ ಆಗ್ತಿದೆಯಲ್ಲ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಕೋಳಿ ಚುರುಮುರಿ ತಮ್ಮಂದೇನು ಹತ್ಯೆ ಆಯಿತು ಅಂತ ಅನಿಸುತ್ತೆ, ಅದಕ್ಕೆ ಅವ್ವ ಎರಡು ಒದೆ ಕೊಟ್ಟಿರ್ಬೋದು, ಬಿಡಿ ಏನೂ ಆಗಿಲ್ಲ ಅಣ್ಣ ಅಂತ ಅಂದಾಗ ಸರಿ ಕಂಡ್ರಲ್ಲ ನೀವು ಮೊದಲಿಂದ ಐ ಕಲಿರಲ್ಲ ಅಂತ ಅಂದ್ಬಿಟ್ಟು ಇನ್ನ ಕೋಲಿಟ್ಕೊಂಡವ್ರಿಗೆಲ್ಲ ಹೇಳ್ಕೊಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಗೌರಿ ತನ್ನ ಅತ್ತೆಗೆ ಫಸ್ಟ್ ಏಡ್ ಮಾಡಿಬಿಟ್ಟು ಹುಷಾರಾಗಿರಿ ಹುಷಾರಾಗಿ ಕೆಲಸ ಮಾಡಿ ಅಂತ ಅಂದ್ಬಿಟ್ಟು ಅರೆ ಎಲ್ಲ ಕಡೆ ಸರ್ಚ್ ಮಾಡಿದ್ರ ಅಂತ ಅಂದಾಗ ಪಿ ಸಿ ಅವರು ಎಲ್ಲ ಕಡೆ ಚೆಕ್ ಮಾಡಿದ್ರ ಅಂತ ಅಂದಾಗ ಹೌದು ಸರ್ ಎಲ್ಲ ಕಡೆ ಸರ್ಚ್ ಮಾಡಿದ್ವಿ, ಶಂಕರ್ ಅವರೆಲ್ಲೂ ಕಾಣ್ತಿಲ್ಲ ಅಂತ ಅಂದಾಗ ಹೊರಗಡೆ ಸಿಗ್ಬೋದು ಬನ್ನಿ ಹೋಗೋಣ ಸರ್ಚ್ ಮಾಡೋಣ ಅಂತ ಗೌರಿ ಎಲ್ಲನೂ ಕರ್ಕೊಂಡು ಹೋಗ್ತಾ ಇದ್ರೆ ಪಾರ್ವತಿಗೆ ಸ್ವಲ್ಪ ಸಮಾಧಾನ ಆಗ್ತಾ ಇರುತ್ತೆ. ಆದರೆ ಇನ್ನೊಂದು ಕಡೆ ಡಿ ಸಿ ಮಾಲಿನಿ ಒಬ್ಬೊಬ್ಬಳೇ ಮಾತಾಡ್ಕೊತಿರ್ತಾಳೆ. ಇಂಥ ತಿರುವು ನಾವು ಇಷ್ಟು ದಿನ ಅಣ್ಣನ ಹುಡುಕಾಡ್ತಾ ಇದ್ವಿ, ಆದರೆ ಆ ಪೋಸ್ಟ್ ಬಾಕ್ಸ್ ಫಿಂಗರ್ ಪ್ರಿಂಟ್ ಮೇಲೆ ಈ ಕಡೆ ಶಂಕರನ್ ಫಿಂಗರ್ ಇದೆಯಲ್ಲ ಎಂಥ ಕೋ ಇನ್ಸಿಡೆನ್ಸ್ ಅಂತ ಹೇಳ್ಕೊತಾ ಇರ್ತಾರೆ. ಹಾಗೆ ಎಂಥ ಇಂಟ್ರೆಸ್ಟ್ ಅಂತ ಅಂದರೆ ಅಣ್ಣ ಅಲ್ಲಿಗೆ ಏನಕ್ಕೆ ಹೋಗಿದ್ದ, ಹೋಗ್ಲಿ ಆ ಪೋಸ್ಟ್ ಬಾಕ್ಸ್ ಫಿಂಗರ್ ಪ್ರಿಂಟ್ ಮೇಲೆ ಶಂಕರನ್ ಫಿಂಗರ್ ಹೇಗೆ ಬಂತು ಅದನ್ನೆಲ್ಲ ನಾನು ಕೋ ಇನ್ಸಿಡೆನ್ಸ್ ಅಂತ ಅಂದ್ಕೊಂಡಿದ್ದೆ, ಏನು ಯೋಚನೆ ಮಾಡಿಲ್ಲ. ಆದರೆ ಇವಾಗ ಇಂಟ್ರೆಸ್ಟ್ ಆಗಿರೋದು ಏನು ಅಂತಂದರೆ ಗೌರಿ ಅಲ್ಲಿಗೆ ಹೋಗಿ ಏನು ಮಾಡ್ತಿದ್ದಾಳೆ ಅನ್ನೋದು ತಿಳ್ಕೊಳ್ಳೋದೆ ನನಗೆ ಇಂಟ್ರೆಸ್ಟ್ ಅಂತ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಖುದ್ದಾಗಿ ನಾನೇ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೋಗಿದ್ದಾಳೆ. ಇವಾಗ ಅಲ್ಲಿಗೆ ಹೋದ್ಮೇಲೆ ಎಮೋಷನಲ್ ಆಗಿ ಹಾಗೆ ಮನೆಯವನ್ನೆಲ್ಲ ನೋಡಿ ಅವಳು ಖಂಡಿತ ಕಣ್ಣೀರು ಹಾಕೊಂಡು ವಾಪಸ್ ಬರ್ತಾಳೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅವಳು ಗಂಡನೇ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಕರ್ತವ್ಯಕ್ಕೆ ಏನಾದರೂ ದ್ರೋಹ ಮಾಡಿದರೆ ಖಂಡಿತ ಅವಳು ನನ್ನ ಕೈಲಿ ಸಿಗಾಕೋತಾಳೆ. ಒಂದು ವೇಳೆ ಕರ್ತವ್ಯನೇ ದೇವರು ಅಂತ ಏನಾದರೂ ಶಂಕರನ ಅರೆಸ್ಟ್ ಮಾಡಿದ್ರೆ ಮುಗಿತು ಅಷ್ಟೇ ಅವನ ಕತೆ, ಪರ್ಮನೆಂಟಾಗಿ ಅವನು ಜೈಲಲ್ಲಿ ಇರಬೇಕಾಗುತ್ತೆ. ಅಣ್ಣನ ಪ್ರತಿಯೊಂದು ಕೇಸ್ನ ಅವನ ತಲೆ ಮೇಲೆ ಕಟ್ಟಿ ಪರ್ಮನೆಂಟಾಗಿ ಜೈಲಲ್ಲಿ ಇರೋ ಹಾಗೆ ನಾನು ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಅವನಿಗೆ ಖಂಡಿತ ನಾನು ಬೇಲೆ ಬಸ್ ಆಗುತ್ತೆ, ಖಂಡಿತ ಅವನಿಗೆ ಬೇಲ್ ಸಿಗಲ್ಲ, ಇದರಲ್ಲಿ ಸಫರ್ ಪಡೋದು ಗೌರಿಗಂತೂ ಸಿಕ್ಕಾಬಟ್ಟೆ ಸಫರ್ ಆಗಿ ಆಗುತ್ತೆ ಅಂತ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಒಂದು ಕರ್ತವ್ಯಕ್ಕೆ ತಲೆ ಬಾಗಬೇಕು, ಹಾಗೆ ಇಲ್ಲ ಅಂತ ಅಂದರೆ ಎಂಥ ಕರ್ತವ್ಯನ ಮಾಡಬೇಕು, ಎರಡರಲ್ಲೊಂದವಳು ಆಯ್ಕೆ ಮಾಡಲೇಬೇಕು. ಏನೇ ಆಗಲಿ ನಾನು ಕಷ್ಟಪಡದೆ ನನ್ನ ಬಲೆಗೆ ಅವಳು ತಾನಾಗೆ ಸಿಲುಕಿದ್ದಾಳೆ ಅಂತ ಹೇಳ್ತಾರೆ. ಹಾಗೆ ಶಂಕರನ ಡ್ಯೂಟಿನ ಯಾವ್ದು ಚೂಸ್ ಮಾಡ್ತಾಳೆ ನೋಡೋಣ, ಅವಳು ಯಾವುದು ಚೂಸ್ ಮಾಡಿದರೂ ಸಹ ಅವಳನ್ನ ಬಗ್ಸೋಕ್ಕೆ ನಾನು ನಿಂತಿದ್ದೀನಿ ಅಂತ ಹೇಳ್ಕೊಂಡು ಸಿಕ್ಕಾಬಟ್ಟೆ ಖುಷಿಯಿಂದ ಮಾಲಿನಿ ಮೆರಿತಾ ಇರ್ತಾಳೆ. ಇನ್ನೊಂದು ಕಡೆ ಎಲ್ಲ ಕಡೆ ಸರ್ಚ್ ಮಾಡಿ ಮುಗೀತು ಅಂತ ಅಂದ್ಬಿಟ್ಟು ಗೌರಿ ಹೋಗ್ತಿರ್ಬೇಕಾದ್ರೆ ಹರಿಶ್ಚಂದ್ರ ಒಂದು ನಿಮಿಷ ಗೌರಿ ನಿಂತ್ಕೊಂತ ಅಂದಾಗ ಟೈಮ್ ಇಲ್ಲ ಬೇಗ ಹೋಗಬೇಕು ಬಾ ಅಂತ ಅಂದಾಗ ಒಂದು ನಿಮಿಷ ನಿಂತ್ಕೋ, ಈ ವಿಷಯವಾಗಿ ನಾವು ಬ್ರದರ್ನ ಚರ್ಚೆ ಮಾಡಬೇಕೋ ಬೇಡ ಅನ್ನೋದೇ ನನಗೆ ಕನ್ಫ್ಯೂಸ್ ಆಗಿದೆ, ಸ್ವಲ್ಪ ಸರಿಯಾಗಿ ಡಿಸಿಷನ್ನ ತಗೋ ಅಂತ ಹೇಳ್ತಾರೆ. ಹಾಗೆ ಬ್ರದರ್ ಎಷ್ಟು ಚೇಂಜ್ ಆಗಿದ್ದಾರೆ ಅಂತ ನನಗೇನೋ ಚೆನ್ನಾಗಿ ನಿಮಗೆ ತುಂಬ ಚೆನ್ನಾಗಿ ಗೊತ್ತು, ಮಕ್ಕಳು ಮನೆ ಸಂಸಾರ ಅಂತ ತುಂಬಿದ್ ಕೊಡ್ತಾರೆ ಸುಮ್ಮನೆ ಇದ್ದಾರೆ ಅಂಥವ್ರನ್ನ ಈ ಕೇಸ್ ವಿಚಾರವಾಗಿ ನಾವು ಎಳೆಯೋದು ತಪ್ಪಲ್ವಾ, ಅದ್ರ ಬಗ್ಗೆ ಯೋಚನೆ ಮಾಡಿದ್ಯಾ ಅಂತ ಅಂದಾಗ ನೋಡು ಹರಿ ಇದ್ರ ಬಗ್ಗೆ ಎಲ್ಲ ನಾನು ಯೋಚನೆ ಮಾಡಿಲ್ಲ ಅಂತ ನೀನು ಅಂದ್ಕೊಂಡಿದ್ದೀಯಾ, ಅವ್ರ ಹೆಂಡತಿಯಾಗಿ ನಾನು ಈ ಡಿಸಿಷನ್ನ ತಗೊಳ್ಳೋಕ್ಕೂ ಮುಂಚೆ ಎಲ್ಲದ್ರ ಬಗ್ಗೆ ಯೋಚನೆ ಮಾಡಿ ಬಂದಿದ್ದೀನಿ. ನನ್ನ ಗಂಡನ ಮೇಲೆ ನನಗೆ ತುಂಬ ನಂಬಿಕೆ ಇದೆ, ನನ್ನ ಜೋಗಿಯವ್ರನ್ನ ನಾನು ಎಷ್ಟು ಪ್ರೀತಿಸ್ತೀನಿ ಹಾಗೆ ಎಷ್ಟು ನಂಬ್ತೀನಿ ಅಂತ ನಿನಗೂ ತುಂಬ ಚೆನ್ನಾಗಿ ಗೊತ್ತಲ್ವ ಹರಿ. ಆದರೆ ನಾನು ಕರ್ತವ್ಯ ಅಂತ ಬಂದಮೇಲೆ ಅದಕ್ಕೆ ತಲೆ ಬಾಗಲೇಬೇಕು, ಮನೆ ಸಂಬಂಧ ಎಲ್ಲ ಲೆಕ್ಕಕ್ಕಿಲ್ಲ ಅಂತ ಅನ್ಬೇಕಾದ್ರೆ ಆಗಲ್ಲ ಗೌರಿ ಅಂತ ಹೇಳ್ತಾ ಇರಬೇಕಾದ್ರೆ ಸುಮ್ಮನೆ ಇರು, ಸಾಕ್ಷಿ ಸಮೇತ ಬಂದಿದ್ದಾನೆ, ಸಾಕ್ಷಿ ಇಲ್ದಲೇ ಏನು ಮಾತಾಡ್ತಾ ಇದ್ದೀವಿ, ಫಿಂಗರ್ ಪ್ರಿಂಟ್ ಇರೋದಕ್ಕೆ ತಾನೇ ನಾವು ಶಂಕರ್ ಅವ್ರನ್ನ ಹತ್ರ ಅರೆಸ್ಟ್ ಮಾಡಬೇಕು ಅಥವಾ ಮಾತಾಡಬೇಕು ಅಂತ ಬಂದಿರೋದು ಅಂತ ಅಂದಾಗ ಆದರೂ ಕೋ ಇನ್ಸಿಡೆನ್ಸ್ ಆಗಿರ್ಬೋದಲ್ವಾ. ಗೌರಿ ಅರ್ಥ ಮಾಡ್ಕೊತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾನೆ. ಅಲ್ಲ ರೀ ಕೋ ಇನ್ಸಿಡೆಂಟ್ ಅಂತ ಹೇಳ್ತಿದ್ದಿಲ್ಲ, ಅದು ಯಾವ ರೀತಿ ಸಾಧ್ಯ ಹೇಳಿ ನೋಡೋಣ, ಫಿಂಗರ್ ಪ್ರಿಂಟು ಆ ಪೋಸ್ಟ್ ಬಾಕ್ಸ್ ಮೇಲೆ ಇವ್ರದೇ ಇದೆ, ಹಾಗೆ ಆ ಕ್ರೈಮ್ ಜಾಗದಲ್ಲಿ ಸಿಕ್ಕಿರೋ ಎಲ್ಲ ಪಾರ್ಟ್ಸ್ ಮೇಲೂ ಸಹ ಇವ್ರ ಫಿಂಗರ್ ಪ್ರಿಂಟ್ಸೇ ಇದೆ ಅಂತ ಅಂದಮೇಲೆ ಖಂಡಿತ ಇವರೇ ತಾನೇ ಅಪರಾಧಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನೋಡು ಹರಿ ಸೈನ್ಸ್ ಯಾವತ್ತೂ ಸುಳ್ಳಾಗಲ್ಲ, ಒಂದು ವೇಳೆ ಅದು ಸುಳ್ಳಾಗಿದ್ರೂ ಸಹ ಅಕಸ್ಮಾತು ಹೈಯರ್ ಅಥಾರಿಟಿ ಬಂದುಬಿಟ್ಟು ಇದೆಲ್ಲ ಹೇಗಾಯಿತು ಅಂತ ಅಂದರೆ ನನ್ನ ಗಂಡ ಅದಕ್ಕೆ ನಾನು ವಿಚಾರಣೆ ಮಾಡಿಲ್ಲ ಅಂತ ಹೇಳೋಕ್ಕಾಗತ್ತಾ ಅಂತ ಅಂದಾಗ ಆಗಲ್ಲ ಗೌರಿ ಅಂತ ಹೇಳ್ತಾ ಇದ್ರೆ ನೋಡು ನಾವೇನು ಅವ್ರನ್ನ ಕ್ರಿಮಿನಲ್ ಅಂತ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇಲ್ಲ, ಜಸ್ಟ್ ಫಿಂಗರ್ ಪ್ರಿಂಟು ಏನಕ್ಕೆ ನಿಮ್ಮದು ಅಲ್ಲಿ ಬಂತು ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಸ್ವಲ್ಪ ವೆಯ್ಟ್ ಮಾಡು ಅಂತ ಹೇಳ್ತಾ ಇರ್ತಾಳೆ. ಹೀಗೆ ಮತ್ತೆ ಬೇಗ ಆದಷ್ಟು ಬೇಗ ಅವ್ರನ್ನ ಹುಡ್ಕೊಂಡು ನಾವು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕು ಬಾ ಹೋಗೋಣ ಅಂತ ಹೋಗ್ತಾ ಇರಬೇಕಾದ್ರೆ ಅದೇ ಸಮಯಕ್ಕೆ ಅಮ್ಮಿ ಅವ್ರೆ ಅಂತ ಶಂಕರ ಡೋರ್ ಓಪನ್ ಮಾಡಿದಾಗ ಇವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಹಾಗೆ ಪಾರ್ವತಿ ಅಯ್ಯೋ ದೇವ್ರೆ ನನ್ನ ಮಗ ಇವಾಗಲೇ ಬರಬೇಕಿತ್ತ, ಇನ್ನೊಂದು ಸ್ವಲ್ಪ ಹೊತ್ತು ರೂಮಲ್ಲಿ ಇದ್ದಿದ್ರೆ ಎಲ್ಲ ಸರಿ ಹೋಗೋದಲ್ಲ ಅಂತ ಇದ್ದರೆ ಶಂಕರ ಹೇಳ್ತಾ ಇರ್ತಾನೆ ಇನ್ನೊಂದು 15 ನಿಮಿಷ ಇದ್ದಿದ್ರೆ ನಾನು ನಿಮ್ಮ ಜೊತೆ ಬರ್ತಾ ಇದ್ನಲ್ಲ ಅಂತ ಹತ್ರ ಬರ್ತಾ ಇರ್ತಾನೆ. ಹಾಗೆ ಹತ್ರ ಬಂದ್ಬಿಟ್ಟು ಇನ್ನೊಂದು 15 ನಿಮಿಷ ಇದ್ದರೆ ನಾನೇ ಊಟ ತಗೊಂಡು ಆಫೀಸ್ ಹತ್ರ ಬರ್ತಿದ್ದೆ, ನೀವು ಯಾಕೆ ಬಂದ್ರಿ ಅಂತ ಅಂದಾಗ ಗೌರಿ ಏನು ಮಾತಾಡಿದೆ ಶಂಕರ ಮುದ್ಕನ ಹಾಗೆ ನೋಡ್ಕೊಂಡು ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಗಂಗಾ ಇಲ್ಲಿ ರಿಪೋರ್ಟರ್ ಹತ್ರ ಬಂದುಬಿಟ್ಟು ನಿಮ್ಮ ಹತ್ರ ಒಂದು ಮಾತು ಕೇಳಲ್ಲ ಸರ್ ಅಂತ ಹೇಳ್ತಿರ್ಬೇಕಾದ್ರೆ ಹೇಳು ಗಂಗಾ ಅಂತ ಅಂದಾಗ ತುಂಬ ದಿನಗಳಿಂದ ನಾನು ಆ ರುದ್ರ ಶಿವರುದ್ರಪ್ಪ ಏನೇನು ಪ್ಲ್ಯಾನ್ ಮಾಡ್ತಿದ್ದಾರೆ ಅದನ್ನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಹಾಗೆ ಊರಲ್ಲಿ ಯಾವ್ಯಾವ ಕ್ರೈಮ್ ನಡೀತಿದ್ದಾವೆ ಅದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದೀನಿ, ಅದೆಲ್ಲ ಏನು ಸುಳ್ಳ ಸರ್ ಅಂತ ಅಂದಾಗ ಇಲ್ಲ ನೀವು ಕೊಟ್ಟಿರೋದ್ರಿಂದ ತುಂಬ ಉಪಕಾರ ಆಗಿದೆ ಅಂತ ಈ ಕಡೆ ಪ್ರೆಸ್ ರಿಪೋರ್ಟರ್ ಹೇಳ್ತಾ ಇರ್ತಾರೆ. ಹಾಗೆ ನೋಡಿ ಗಂಗಾ ನೀವು ಕೊಡ್ತಿರೋ ಇನ್ಫಾರ್ಮೇಷನಿಂದ ಊರಲ್ಲಿ ನಡೀತಿರೋ ಕ್ರೈಮ್ ಎಲ್ಲನೂ ಸಹ ಅಣ್ಣ ಈ ಸದೆ ಬಡ್ದಿದ್ದಾರೆ ಅಂತ ಅಂದಾಗ ಹೌದಲ್ವ ಸರ್, ಹಾಗಾದರೆ ಒಂದು ಕೆಲಸ ಮಾಡಿ ನನ್ನನ್ನು ಅಣ್ಣನ ಟೀಮ್ ಒಳಗಡೆ ಸೇರಿಸ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡಿ ಸರ್, ಎಷ್ಟು ದಿನ ಅಂತ ನಾನು ಹೊರಗಡೆ ಇರಲಿ, ಅಣ್ಣನ ಜೊತೆ ಸೇರಿಕೊಂಡ್ರೆ
ಇನ್ನೂ ಸಹ ಎಷ್ಟು ಒಳ್ಳೊಳ್ಳೆ ಕೆಲಸನ ಮಾಡೋಕ್ಕೆ ಹುಮ್ಮಸ್ ಬರುತ್ತೆ ಅಂತ ನಾಟಕ ಮಾಡ್ತಾ ಇರ್ತಾಳೆ. ಹಾಗೆ ಪ್ಲೀಸ್ ಅಣ್ಣನ ಟೀಮ್ ಒಳಗಡೆ ಸೇರಿಸ್ಕೊಳ್ಳಿ ಅಂತ ಅನ್ಬೇಕಾದ್ರೆ ನೀನು ಹೇಳಿದ ತಕ್ಷಣ ಹೋಗಿ ನಾನು ಅಣ್ಣನ ಸೇರಿಸ್ಕೊಳ್ಳಿ ಅಂತ ಅನ್ನೋಕ್ಕಾಗಲ್ಲ ಅಂತ ಅಂದಾಗ, ಯಾಕೆ ಸರ್ ಅಂತ ಅಂದಾಗ, ನೀವು ನೋಡಿ ನನ್ನ ಮುಖಾಂತರ ಬಂದಿರೋದು, ಮೊದಲು ನಿಮ್ಮನ್ನ ಸೇರಿಸ್ಬೇಕೋ ಬೇಡೋ ಅಂತ ನಾನು ಡಿಸೈಡ್ ಮಾಡಬೇಕು ಅಂತ ಅಂದಾಗ, ನನ್ನ ಮೇಲೆ ನಂಬಿಕೆ ಇಲ್ವಾ ಸರ್ ನಿಮಗೆ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಏನು ಗೊತ್ತಾ ಗಂಗಾ ಅವರೇ, ನಮ್ಮ ಹೇಳಿದ್ರೆ ನಾವು ನಂಬೋಕ್ಕಾಗ್ತಿಲ್ಲ ಅಂತ ಪರಿಸ್ಥಿತಿಲಿ ನಾವು ಇದ್ದೀವಿ. ಒಂದು ಸ್ವಲ್ಪ ದಿನ ಹೊರಗಡೆ ನಿಂತ್ಕೊಂಡು ಕೆಲಸ ಮಾಡಿ ಅಣ್ಣನ ಜೊತೆ ಒಳ್ಳೆ ಟೈಮ್ ನೋಡಿ ಮಾತಾಡ್ತೀನಿ ಅಂತ ಅಂದಾಗ, ಅಲ್ಲ ನನ್ನ ಮತ್ತು ಶಂಕರ ನಡುವೆ ಈ ನನ್ನ ಮಗ ಅಡ್ಡವಾಗಿ ನಿಂತಿದ್ದಾನಲ್ಲ, ಇವನೊಬ್ಬ ಇಲ್ಲ ಅಂತ ಅಂದಿದ್ರೆ ಆರಾಮಾಗಿ ನಾನು ಅವ್ನ ಟೀಮ್ನ ಸೇರ್ಕೋಬೋದಿತ್ತು ಅಂತ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಇವನೊಬ್ಬ ಇಲ್ಲ ಅಂತ ಅಂದಿದ್ರೆ ಅವನ ವಿರುದ್ಧ ಸಾಕ್ಷಿನ ಕಲೆಕ್ಟ್ ಮಾಡಿ ಕಂಬಿ ಎಣಿಸೋ ಹಾಗೆ ಮಾಡ್ತಾ ಇದ್ದೆ. ಇವನೊಬ್ಬ ಅಡ್ಡ ಬರ್ತಾ ಇದ್ದೇನೆ, ಇರಲಿ ಪರವಾಗಿಲ್ಲ, ಸಮಾಧಾನವಾಗಿ ಎಲ್ಲರನ್ನೂ ಒಬ್ಬೊಬ್ಬರಾಗಿ ಮುಗಿಸ್ಕೊ ಬರ್ತೀನಿ ಅಂತ ಅಂದ್ಬಿಟ್ಟು, ಸರಿ ಸರ್ ನೀವು ಹೇಗೆ ಹೇಳ್ತೀರಾ ಹಾಗೆ ಅಂತ ನಾಟಕ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ರುದ್ರನ ಕಡೆಯಿಂದ ಒಂದು ದೊಡ್ಡ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದಾಗ, ಅದೇನು ಗಂಗಾ ಅಂತ ರಿಪೋರ್ಟರ್ ಕೇಳ್ತಿರ್ಬೇಕಾದ್ರೆ, ಈಗ ನೈಟ್ ಆಗಿದ ತಕ್ಷಣ ಕತ್ಲೆ ಟೈಮಲ್ಲಿ ಕೆಲವು ಮಕ್ಕಳನ್ನ ತಗೊಂಡೋಗಿ ಉತ್ತರ ಪ್ರದೇಶಕ್ಕೆ ಬಿಡ್ತಾನಂತೆ, ಭಿಕ್ಷೆ ಎತ್ತೋಕೆ ಮಾರಾಟ ಮಾಡ್ತಿದ್ದಾನೆ ಅಂತ ಅಂದಾಗ, ಎಂಥ ಹೊಲಸನ ಮಕ್ಕಳನ್ನು ಬಿಡಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಇಂಥ ನನ್ನ ಮಕ್ಕಳಿಗೆ ನಮ್ಮ ಜನಗಳೆಲ್ಲ ಓಟ್ ಹಾಕಿ ಇವ್ರನ್ನ ಗೆಲ್ಲಿಸಿದ್ದಾರೆ, ಈ ನನ್ನ ಮಕ್ಕಳನ್ನ ಸುಮ್ಮನೆ ಬಿಡಬಾರ್ದು ಅಂತ ಪ್ರೆಸ್ ರಿಪೋರ್ಟರ್ ಬೈತಾ ಇರ್ತಾರೆ. ಹಾಗೆ ಈ ವಿಷಯನ ಆದಷ್ಟು ಬೇಗ ಅಣ್ಣನಿಗೆ ನಾನು ಫೋನ್ ಮಾಡಿ ತಿಳಿಸ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ, ಮಾಡು ಆದಷ್ಟು ಬೇಗ ಶಂಕರನಿಗೆ ಕಾಲ್ ಮಾಡು, ಅವನು ಊರ ಮಕ್ಕಳನ್ನೆಲ್ಲ ಕಾಯಕ್ಕೆ ಹೋಗಲಿ. ಆದರೆ ಅವನ ಮಗಳು ಸರ್ಪ್ರೈಸ್ ಅಂತ ಗಿಫ್ಟ್ನ ತನ್ನ ಅಪ್ಪನಿಗೆ ತಂದಿರ್ತಾಳೆ. ಈ ಕಡೆ ಶಂಕರ ಬಿಟ್ಟು ಹೋಗೋಕ್ಕಾಗ್ದಲೇ ಅಪ್ಪ ಮಗಳ ಮಧ್ಯೆ ದೊಡ್ಡ ಬಿರುಕು ಬರಬೇಕು, ಆ ರೀತಿ ಮಾಡ್ತೀನಿ, ನನಗೂ ಅದೇ ಬೇಕಾಗಿತ್ತು ಅಂತ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ಕೋತಾರೆ. ಹಾಗೆ ಮತ್ತೆ ಅಮ್ಮಿಯವರೇ ಏನಕ್ಕೆ ಸೈಲೆಂಟ್ ಆಗಿದ್ದೀರಾ, ಮಾತಾಡಿ ಅಂತ ಶಂಕರ ಈ ಕಡೆ ಹೇಳ್ತಾ ಇರಬೇಕಾದ್ರೆ, ನೋಡಿ ಶಂಕರ ಅವರೇ, ನೀವು ಒಳಗಡೆಯಿಂದ ಬಂದರೂ ಅಥವಾ ಹೊರಗಡೆಯಿಂದ ಬಂದರೂ ಅದು ನನಗೆ ಮ್ಯಾಟ್ರ್ ಅಲ್ಲ. ನಾನಿಲ್ಲಿ ಬಂದಿರೋದು ಅಣ್ಣನ ಕೇಸ್ ವಿರುದ್ಧವಾಗಿ ನಿಮ್ಮ ವಿರುದ್ಧ ನಮಗೆ ಸಾಕ್ಷಿ ಸಿಕ್ಕಿದೆ, ಅದನ್ನು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ಅಂದಾಗ, ಕೋಳಿ ಚುರುಮುರಿ ಪಾರ್ವತಿ ಹಾಗೆ ಶಂಕರನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನಾನು ವಿಚಾರಣೆ ಮಾಡೋಕ್ಕೂ ಮುಂಚೆ ಸತ್ಯ ಅನ್ನೋದನ್ನು ನೀವೇ ಹೇಳಿದರೆ ತುಂಬಾ ಒಳ್ಳೆಯದು, ಹೇಳಿ ನಿಮಗೂ ಅಣ್ಣನಿಗೂ ಏನು ಸಂಬಂಧ ಅಂತ ಅಂದಾಗ, ಕೋಳಿ ಚುರುಮುರಿಗೆ ಸಿಕ್ಕಾಬಟ್ಟೆ ಶಾಕ್. ಗೊತ್ತಿಲ್ಲ, ನನ್ನನ್ನು 2 ಸಲ ಕಿಡ್ನಾಪ್ ಮಾಡಿದ್ದೇನೆ, ಈ ನ್ಯೂಸ್ ಪೇಪರಿಂದ ನಿಮ್ಮಿಂದ ಅಷ್ಟೇ ಅವನ ಬಗ್ಗೆ ತಿಳ್ಕೊಂಡಿರೋದು, ಮತ್ತೇನು ಗೊತ್ತಿಲ್ಲ ಅಂತ ನಾಟಕ ಮಾಡ್ತಾ ಇರ್ತಾನೆ. ಹಾಗೆ ಒಂದು ಕಡೆ ಕೋಳಿ ಚುರುಮುರಿ ಇದೆಯಲ್ಲ, ಅದಕ್ಕೆ ಸಾಕ್ಷ್ಯ ಸಮೇತ ಬಂದರೆ ನಮ್ಮ ಅಣ್ಣನ ಕತೆ ಮುಗೀತು ಅಂತ ಅಂದಾಗ, ಸುಮ್ಮನಿಲ್ಲ ಅಣ್ಣ ಎಂಥ ಪ್ರಳಯ ಅಂತಕ್ಕಂಥ ಗೊತ್ತಲ್ವ, ಹೇಗಾದರೂ ಮಾಡಿ ತಪ್ಪಿಸ್ಕೋತಾನೆ ಅಂತ ಕೋಳಿ ಚುರುಮುರಿ ಮಾತಾಡ್ತಿರ್ಬೇಕಾದ್ರೆ ಗೌರಿ ಹೇಳ್ತಾ ಇರ್ತಾಳೆ, ಅಣ್ಣನ ವಿಷಯವಾಗಿ ಏನು ಗೊತ್ತಿಲ್ಲ ಅಂತ ದಯವಿಟ್ಟು ಹೇಳ್ಬೇಡಿ, ನನಗೆ ತುಂಬ ಚೆನ್ನಾಗಿ ಗೊತ್ತು, ನಿಮಗೇನೋ ಗೊತ್ತು, ಅದನ್ನು ಆಟೋಮೆಟಿಕ್ಕಾಗಿ ನೀವೇ ಹೇಳಿದ್ರೆ ಸರಿ, ಇಲ್ಲ ಅಂದರೆ ನಿಮ್ಮನ್ನು ಅರೆಸ್ಟ್ ಮಾಡ್ತೀನಿ ಅಂತ ಅಂದಾಗ ಶಂಕರ ಶಾಕಾಗಿ ನಿಂತ್ಕೊಬಿಡ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.